ಬೈಲಹೊಂಗಲ ತಾಲೂಕಿನ ದೊಡವಾಡ ಗ್ರಾಮದವರಾದ ಬಂಗಾರದ ಮನುಷ್ಯ ಮತ್ತು ಸಮಾಜ ಸೇವಕರು ಎಂದು ವಿಖ್ಯಾತಿ ಪಡೆದ ಶ್ರೀ ಸುನಿಲ್ ವರ್ಣೇಕರ್ ಇವರು ಸುಮಾರು ವರ್ಷಗಳಿಂದ ಕಾಣಿಕೆಯ ರೂಪದಲ್ಲಿ ಗಣಪತಿಗಳನ್ನು ಕೊಡಿಸುತ್ತಾ ಬಂದಿದ್ದಾರೆ. ಈ ವರ್ಷವೂ ಸಹ ಬೆಳವಡಿಯ ಗ್ರಾಮದಲ್ಲಿ ಒಟ್ಟು 5 ಗಣಪತಿಗಳನ್ನು ಕೊಡಿಸಿದ್ದಾರೆ. ಎಸ್ ವೀಕ್ಷಕರೇ, ಶ್ರೀ ವೀರಾಂಜನೇಯ ಯುವಕ ಮಂಡಳಿ, ಯುವರಾಜ ನಾಗಭೂಷಣ ಯುವಕ ಮಂಡಳಿ, ಉಡ್ಚಮ್ಮಾದೇವಿ ಯುವಕ ಮಂಡಳಿ ಹಾಗೂ ರಾಜ ಈಶಾಪ್ರಭು ಯುವಕ ಮಂಡಳಿ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ಯುವಕ ಮಂಡಳಿ ಹಾಗೂ ಈ ವರ್ಷ ಬೈಲಹೊಂಗಲದ ಹಿಂದೂ ಮಹಾಗಣಪತಿಯನ್ನು ಸಹ ಇವರೇ ಕಾಣಿಕೆಯ ರೂಪದಲ್ಲಿ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಗ್ರಾಮದ ಸುತ್ತಮುತ್ತಲಿನ ಜನಗಳಿಗೆ ಒಬ್ಬ ಒಳ್ಳೆಯ ಸಮಾಜ ಸೇವಕ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಈ ಒಂದು ದಾನ ಧರ್ಮದಲ್ಲಿ ಇವರದು ಒಂದು ಹೆಜ್ಜೆ ಮುಂದೆ ಎನ್ನುವ ಹಾಗೇನೇ ಇದೆ. ಆ ಕಲೆಯನ್ನ ಗುರುತಿಸಿ ಬೈಲಹೊಂಗಲ ನಗರದ ಶ್ರೀಗಳಾದ ಶ್ರೀಮಾಂತಯ್ಯ ಶಾಸ್ತ್ರಿಗಳು ಆರಾದ್ರಿಮಠ್ ಇವರು ಶ್ರೀ ಸುನಿಲ್ ವರ್ಣೇಕರ್ ಅವರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಬನ್ನಿ ವೀಕ್ಷಕರೇ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋ ಬಲಸಾರ ಭಕ್ಷಿತಂ ಉಮಾಶುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ವೀರಶೈವ ಸನಾತನ ಧರ್ಮ ಹಾಗೂ ಹಿಂದೂ ಧರ್ಮದಲ್ಲಿ ಗಣಪತಿಯನ್ನ ಯಾಕೆ ಆರಾಧನೆ ಮಾಡ್ಕೋಬೇಕು, ಗಣಪತಿಯನ್ನ ಪೂಜೆ ಮಾಡುವಂತ ವಿಧಾನಗಳೇನು, ಗಣಪತಿಯನ್ನ ಕೊಡುಗೆಯಾಗಿ ಕೊಡುವುದರಿಂದ ಏನೇನು ಪ್ರತಿಫಲ, ಯಾವಾಗ ವ್ಯಕ್ತಿಗಳು ಯಾವ ರೀತಿ ಗಣಪತಿಯನ್ನ ಕೊಡುಗೆಯಾಗಿ ಕೊಡ್ತಾರೆ ಅಂತಕ್ಕಂಥದ್ದನ್ನ ಈ ನಮ್ಮ ಸುದ್ದಿವಾಹಿನಿ ಮುಖಾಂತರವಾಗಿ ನಾನು ಹೇಳಿಕೆ ಇಚ್ಛೆ ಬಯಸ್ಕೊತೀನಿ. ಹಿಂದಿನ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಜನಸಮೂಹಗಳನ್ನ ನಮ್ಮ ಸ್ವಾತಂತ್ರ್ಯ ಬರುವಕ್ಕಿಂತ ಪೂರ್ವದಲ್ಲಿ ಜನಗಳನ್ನ ಯಾವ ರೀತಿಯಾಗಿ ಕೂಡಿಸ್ಬೇಕು ಅಥವಾ ನಮ್ಮ ಹಿಂದುತ್ವವನ್ನ ಯಾವ ರೀತಿಯಾಗಿ ಉಳಿಸ್ಬೇಕು ಅನ್ನುವಂಥದ್ದನ್ನ ಪುರಾಣ ಪುಣ್ಯಕಥೆಗಳಲ್ಲಿ ನಾವೆಲ್ಲ ಅಧ್ಯಯನವನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಹಿಂದೂ ಧರ್ಮದಲ್ಲಿ ವಿಶೇಷ ಜಾಗೃತಕತೆಯ ಒಂದು ಸ್ಥಾನವನ್ನ ಪಡೆದಿರತಕ್ಕಂಥ ಹಬ್ಬವೇ ನಮ್ಮ ಗಣೇಶನ ಹಬ್ಬ ಅಂತಕ್ಕಂಥದ್ದು. ಭೂ ಕೈಲಾಸದಲ್ಲಿ ಶಿವನಿಗೆ 2 ಮಕ್ಕಳು ಇರ್ತಾರೆ. ಒಂದು ಷಣ್ಮುಖ ಸ್ವಾಮಿ ಆದ್ರೆ ಇನ್ನೊಬ್ಬ ಗಣಪತಿ ಅಂತಕ್ಕಂಥದ್ದು. ಷಣ್ಮುಖ ಸ್ವಾಮಿ ಶಾಪವನ್ನ ವಿಮೋಚನೆ ಮಾಡಲಿಕ್ಕೆ ಭೂಲೋಕದ ಕಡೆ ಸಂಚಾರವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ತನ್ನ ತಂದೆಯಾಗಿರ್ತಕ್ಕಂಥ ಶಿವ ತನ್ನ ದ್ವಿತೀಯ ಸುಪುತ್ರನಾಗಿರ್ತಕ್ಕಂಥ ಗಣಪತಿ ರಾಜನಿಗೆ ಹೇಳ್ತಾನೆ, ಭೂಲೋಕದೊಳಗಿರುವಂತಹ ಅನೇಕ ಜನರ ಕಷ್ಟ ಕಾರ್ಪಣ್ಯಾದಿಗಳನ್ನ ದೂರ ಮಾಡಲಿಕ್ಕೆ ಇವತ್ತಿಂದಲೂ ಕೂಡ ನೀನು ಭೂ ಕೈಲಾಸಕ್ಕೆ ಹೋಗಿ ಭೂಮಿ ಒಳಗಿರ್ತಕ್ಕಂಥ ಭಕ್ತರ ಕಷ್ಟಗಳನ್ನ ನೋವುಗಳನ್ನ ಪರಿಹಾರ ಮಾಡ್ಕೋ ಅಂತ ತಿಳಿಸಿ ಹೇಳಲಿಕ್ಕೆ ಹೋದಂತ ಸಂದರ್ಭದೊಳಗೆ ಅವಾಗ ಆ ಗಣಪತಿ ಮರಣವನ್ನ ಅಪ್ತಾನೆ. ಮರಣವನ್ನ ಅಪ್ಪುವಂತ ಸಂದರ್ಭ ಹೇಗೆ ಅಂತಂದ್ರೆ, ತನ್ನ ತಾಯಿಯಾಗಿರ್ತಕ್ಕಂಥ ಪಾರ್ವತಾದೇವಿ ಸ್ನಾನವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾರೂ ಕೂಡ ಬರದಂಗೆ ನೋಡ್ಕೋ ಅಂತ ತನ್ನ ಮಗನಾಗಿರ್ತಕ್ಕಂಥ ಗಣಪತಿ ಮಹಾರಾಜನಿಗೆ ಅಪ್ಪನೆಯನ್ನ ಮಾಡಿರ್ತಾಳೆ. ಆ ಸಂದರ್ಭದಲ್ಲಿ ಶಿವ ಪ್ರವೇಶ ಮಾಡುವಂತ ಕಾಲ ಬಂದಾಗ ತನ್ನ ತಂದೆ ಅನ್ನುವಂಥದ್ದು ಲೆಕ್ಕಿಸಲಾರದೇನೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಬಿಡದೇ ಇದ್ದಂತ ಸಂದರ್ಭದೊಳಗೆ ಕೋಪಿಷ್ಟಗೊಂಡು ಶಿವ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಮಗನನ್ನ ಶಿರವನ್ನ ಛೇದನೆ ಮಾಡ್ತಾನೆ. ಪಾರ್ವತಾದೇವಿ ಸ್ಥಾನವನ್ನ ಮುಗಿಸ್ಕೊಂಡು ಬಂದು ಹೊರಗಡೆ ನೋಡುವಂತ ಸಂದರ್ಭದಲ್ಲಿ ಮಗ ಸತ್ತಿರುವಂತದನ್ನ ನೋಡ್ತಾಳೆ. ಬಹಳ ದುಃಖ ಆಗ್ತದೆ. ಮಗನನ್ನ ಹೇಗಾದ್ರೂ ಮಾಡಿ ಒಂದು ಬದುಕಿಸಿಕೊಡುವ ಭಗವಂತ ಅಂತ ತನ್ನ ಯಜಮಾನರಾಗಿರ್ತಕ್ಕಂಥ ಶಿವನನ್ನು ಕೇಳಿದಾಗ ಶಿವ ವರ ಕೊಡ್ತಾನೆ. ಉತ್ತರ ದಿಕ್ಕಿನಲ್ಲಿ ಇರ್ತಕ್ಕಂಥ ಯಾವ ಮನುಷ್ಯನ ಒಂದು ದೇಹ ಇರ್ತದೆಯೋ, ಯಾವ ಒಂದು ದೇಹ ಇರ್ತ ಆ ದೇಹವನ್ನ ತೆಗೆದುಕೊಂಡು ಬಂದು ನಿನ್ನ ಮಗನಿಗೆ ಸ್ಪರ್ಶ ಮಾಡಿದ್ರೆ ಜೀವ ಬರ್ತದೆ ಅಂತ ಹೇಳಿದಾಗ ಪಾರ್ವತಾ ದೇವಿ ತನ್ನ ಆಜ್ಞೆ ಪರಿಪಾಲಕರಿಗೆ ಹೇಳ್ತಾಳೆ, ಉತ್ತರ ದಿಕ್ಕಿನಲ್ಲಿ ಹೋಗಿ ಒಂದು ವಸ್ತು ಯಾವ್ದು ಇರ್ತದೆ ತಗೊಂಡು ಬರ್ರಿ ಅಂತಂದಾಗ ಮನುಷ್ಯನ ಅಂಗ ಉಳ್ತಕ್ಕಂಥ ಯಾವುದೇ ಅಂಗಗಳಲ್ಲಿ ಪ್ರತ್ಯಕ್ಷ ಆಗದೇ ಇದ್ದಂತ ಸಂದರ್ಭದೊಳಗೆ ಅವಾಗ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಅಲ್ಲಿ ದಂತದೇವ ಅಂದ್ರೆ ಆನೆಯ ಒಂದು ಶಿರ ಕಾಣ್ತದೆ. ಆ ಶಿರವನ್ನ ತೆಗೆದುಕೊಂಡು ಬಂದು ಗಣಪತಿಗೆ ಜೋಡಣೆಯನ್ನು ಮಾಡ್ತಾರೆ. ಅವಾಗ ಮನುಷ್ಯನ ಆಕಾರದೊಳಗಿರ್ತಕ್ಕಂಥ ಗಣಪತಿ ವಿಶೇಷವಾಗಿ ಯಾವ ಆಕಾರ ಬರ್ತದೆ ಅಂತಂದ್ರೆ ದಂತ ವಾಹನದ ಆಕಾರವನ್ನ ತಾಳ್ತಾನೆ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಹಾಗೆ ಈ ಗಣಪತಿಯನ್ನ ದಾನ ರೂಪದೊಳಗೆ ವಿಶೇಷವಾಗಿ ಸಮಾಜದಲ್ಲಿ ಯಾವ ಗಣಪತಿ, ಯಾವ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಅರಿಷಡ್ವರ್ಗಾದಿಗಳನ್ನ ದೂರ ಮಾಡಿ ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ, ಅಂತವರಿಗೆ ಬಹಳ ಪ್ರಾಧಾನ್ಯತೆ ಹೋಗ್ತಕ್ಕಂಥ ಹಬ್ಬ ಇದಾಗಿರ್ತಕ್ಕಂಥದ್ದು. ಅಂತ ಒಬ್ಬ ಅಪರೂಪದ ಒಬ್ಬ ಸಾಧಕ, ಅಪರೂಪವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಮ್ಮ ಶ್ರೀಮಠದಿಂದ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು ನಾನು ಕಂಡಿದ್ದೇನೆ.
ಸುಮಾರು ಸಮಾಜ ಸೇವೆಯನ್ನು ಮಾಡುವುದರ ಜೊತೆಗೆ ತನ್ನ ಗ್ರಾಮ ಅಷ್ಟೇ ಅಲ್ಲ, ಬೇರೆ ಗ್ರಾಮಗಳಿಗೂ ಕೂಡ ಹೋಗಿ ಗಣಪತಿಯನ್ನ ಸೇವಾ ರೂಪದೊಳಗೆ, ದಾನದ ರೂಪದೊಳಗೆ, ಆ ಒಂದು ಪರಿವರ್ತನೆಯ ರೂಪದೊಳಗೆ ಗಣಪತಿಯನ್ನ ದೇವತಾ ಆರಾಧನೆಯನ್ನು ನೀವು ಮಾಡ್ರಪ್ಪ ಅಂತ ಏನು ಕೊಡುವುದಿದೆಯಲ್ಲ, ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಪುಣ್ಯ ದಾನ ಯಾವುದೂ ಇಲ್ಲ ಅಂತಕ್ಕಂಥದ್ದು. ಅಂತ ಅಪರೂಪವಾಗಿರ್ತಕ್ಕಂಥ ಒಬ್ಬ ಸಾಧಕನನ್ನ ನಾವು ನೋಡ್ಬೇಕಾದ್ರೆ ನಮ್ಮ ಆತ್ಮೀಯ ಶಿಷ್ಯರು, ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ಬೆಳವಡಿಯ ಗ್ರಾಮದೊಳಗೆ, ವಿಶೇಷ ಹುಟ್ಟೂರು ದೊಡವಾಡ ಇದ್ರೂ ಕೂಡ ಅವ್ರ ವಾಸಸ್ಥಾನ ಬೆಳವಡಿ ಗ್ರಾಮ. 4 ಜನ ಅಂತಂದ್ರು ಕೂಡ ಉದ್ಯೋಗಾದಿಗಳನ್ನ ಮಾಡ್ತಕ್ಕಂಥವ್ರು. ಅದರ ಜೊತೆಗೆ ತಮ್ಮ ಕರಕುಶಲದ ವಿದ್ಯೆಯ ಮುಖಾಂತರವಾಗಿ ವಿಶೇಷವಾಗಿ ಬಂಗಾರದ ಆಭರಣದ ಅಂಗಡಿಗಳನ್ನ, ಸುಮಾರು ಕಡೆ ಒಂದು ಫ್ರಾಂಚೈಸಿ ಇತ್ಯಾದಿಗಳನ್ನ ಮಾಡಿಕೊಂಡು ಅಂಗಡಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅಂತ ಏನಪ್ಪ ಏನು ಗುರುಗಳು ಈ ತರ ಹೇಳ್ತಾ ಇದ್ದಾರೆ ಅಂತೀರಾ? ಅಂತ ಅಪರೂಪವಾಗಿರ್ತಕ್ಕಂಥ ಸಾಧಕನೇ ಬೇರೆ ಯಾರೂ ಅಲ್ಲ, ಆತ್ಮೀಯ ಶಿಷ್ಯ ಬಳಗದಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಸುನಿಲ್ ವರ್ನೇಕರ್ ಅಂತಕ್ಕಂಥದ್ದು. ಕಾರಣ ಸುಮಾರು ವರ್ಷಗಳಿಂದಲೂ ಕೂಡ ತನ್ನ ಗ್ರಾಮವಾಗಿರ್ತಕ್ಕಂಥ ಬೆಳವಡಿ ಗ್ರಾಮದಲ್ಲಿ ಈ ವರ್ಷ 10 ಗಣಪತಿಗಳನ್ನ, ಸುಮಾರು ಸಣ್ಣ ಚಿಕ್ಕ ಚಿಕ್ಕ ಗಣಪತಿ ಕೊಟ್ಟಿದ್ರೆ ಇದೇನೋ ಬಿಡಪ್ಪ ಅಂತ ಅನ್ಬೋದು, ಆದ್ರೆ ಸುಮಾರು 13ರಿಂದ 14 ಫೂಟು ಎತ್ತರವಾಗಿರ್ತಕ್ಕಂಥ ಗಣಪತಿಗಳನ್ನ ತನ್ನ ಗ್ರಾಮವಾಗಿರ್ತಕ್ಕಂಥ ಬೆಳವಡಿಯಲ್ಲಿ 10 ಗಣಪತಿಗಳನ್ನ ಸೇವಾ ರೂಪದೊಳಗೆ ಕೊಡು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಇತ್ತೀಚಲಾಗೆ ನಮ್ಮ ಬೈಲಹೊಂಗಲದಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಹಿಂದೂ ಮಹಾಗಣಪತಿ ಸುಮಾರು 13 ಅಡಿ ಎತ್ತರ ಉಳತಕ್ಕಂಥ ಗಣಪತಿಯನ್ನ ಕೊಡಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಹಾರುಗೊಪ್ಪ ಇತ್ಯಾದಿ ಗ್ರಾಮಗಳು, ಅದರ ಜೊತೆಗೆ ಚಚಡಿ, ಬಹಳ ಗ್ರಾಮಗಳಿಗೆ ಸೇವಾ ರೂಪದೊಳಗೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಈ ಸೇವೆಯನ್ನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಏನು ಶಕ್ತಿ ಸಾಮರ್ಥ್ಯ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ, ನನ್ನ ಹಿಂದೂ ಸನಾತನ ಧರ್ಮ ಉಳಿಬೇಕು, ಧರ್ಮ ಜಾಗೃತಿ ಆಗ್ಬೇಕು. ಅದರ ಜೊತೆಗೆ ಯಾರು ಗಣಪತಿಯನ್ನ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡ್ತಾರಲ್ಲ, ಅವರು ಎಷ್ಟು ಗಣಪತಿಯನ್ನ ಆರಾಧನೆ ಮಾಡ್ತಾರೆ ಅದೇ ರೀತಿ ಆತನ ಪುಣ್ಯ ಆ ದಾನ ರೂಪದಲ್ಲಿ ಕೊಡ್ತಿರ್ತಕ್ಕಂಥ ಒಬ್ಬ ಸುನಿಲ್ ವರ್ನೇಕರಿಗೆ ಪುಣ್ಯದ ಫಲ ಮತ್ತೆ ಆತನಿಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು. ನೋಡಿ, ಯಾವ್ದಾದ್ರು ಒಂದು ವಸ್ತುವನ್ನ ಪೂಜೆ ರೂಪದಲ್ಲಿ ನಾವು ಯಾರಿಗಾದ್ರೂ ಕೂಡ ಕೊಟ್ಟಾಗ, ಶ್ರೀಚಕ್ರ ಆಗಿರ್ಬೋದು, ಅದರ ಜೊತೆಗೆ ಗೋಮತಿ ಚಕ್ರ ಆಗಿರ್ಬೋದು, ಇತ್ಯಾದಿ ವಸ್ತುಗಳನ್ನ ಪೂಜೆ ಮಾಡ್ಲಿಕ್ಕೆ ನಾವು ಕೊಟ್ಟಾಗ ಅವರು ಶ್ರದ್ಧಾಭಕ್ತಿಯಿಂದ ಆ ದೇವರುಗಳನ್ನ ಆರಾಧನೆ ಮಾಡುವುದರಿಂದ ಏನಾಗುತ್ತೆ ಅಂತಂದ್ರೆ, ಯಾರು ದಾನವನ್ನ ಕೊಟ್ಟಿರ್ತಾರೆ ಆತನಿಗೂ ಅರ್ಧ ಪಾಲು ಪುಣ್ಯ ಹೋಗ್ತಕ್ಕಂಥದ್ದು. ಅಂತ ಒಂದು ಸೇವಾ ಮನೋಭಾವನೆಯನ್ನ ಇಟ್ಕೊಂಡು ಸಮಾಜದೊಳಗೆ ತನ್ನನ್ನು ತಾನು ಗುರುತಿಸಿಕೊಂಡು ಅನೇಕರ ಸಾಧನೆಗಳತ್ತ ಗುರಿಯತ್ತ ದಾಟಿರ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಹತ್ ಕಾರ್ಯಕ್ಕೆ ಕೈ ಹಾಕಿರ್ತಕ್ಕಂಥ ವ್ಯಕ್ತಿನೇ ಅದೇ ನನ್ನ ಆತ್ಮೀಯ ಶಿಷ್ಯ ಬಳಗದವರು. ಬಹಳಷ್ಟು ಯುವ ಜನಾಂಗವನ್ನು ಒಳಗೊಂಡು, ಬಹಳಷ್ಟು ಯುವಕ ಮಿತ್ರರನ್ನ ಪಡೆಯನ್ನ ಕಟ್ಕೊಂಡು ಈ ಸಮಾಜದೊಳಗೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ತಿಳ್ಕೊಂಡು ಹೊಂಟಿರ್ತಕ್ಕಂಥ ಸುನಿಲ್ ವರ್ನೇಕರ್ ಅವರ ಕುಟುಂಬ ಚೆನ್ನಾಗಿರ್ಬೇಕು ಅನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ. ಕಾರಣ ಏನು ಅಂತಂದ್ರೆ, ಇವತ್ತು 4 ಜನ ಅಂತಂಬರಿದ್ದಾರೆ. 4 ಜನನು ಕೂಡ ಅವ್ರೇನಪ್ಪ ಎಲ್ಲಿಂದೋ ಬರುತ್ತೆ, ಏನೋ ಕೊಡ್ತಾರೆ ಬಿಡಪ್ಪ ಅನ್ನೋಂಗಿಲ್ಲ. ಪರಿಶ್ರಮದಿಂದ ಕಾಯಕವನ್ನ ದುಡಿತಾರೆ. ಕಾಯಕದ ರೂಪದೊಳಗೆ ವಿಶೇಷವಾಗಿರ್ತಕ್ಕಂಥ ಇರ್ತದಂದ್ರೆ, ಮೊದಲಿಗೆ ಅತೀ ಬಡತನದ ಕುಟುಂಬದಿಂದ ಜನ್ಮವನ್ನು ತಾಳಿ ಅತೀವ ನೋವುಗಳ ನಲಿವುಗಳಿಂದ ಈ ಬಾನೆತ್ತರಕ್ಕೆ ಬೆಳೆದಿರ್ತಕ್ಕಂಥ ಒಂದು ಕುಟುಂಬ ವರ್ನೇಕರ್ ಅವರ ಕುಟುಂಬ. ನಾನು ಎಷ್ಟೋ ಸಲ ನೋಡಿದಂತ ಆ ವ್ಯಕ್ತಿಯ ಸರಳ ಸಾತ್ವಿಕೆಯ ಗುಣಧರ್ಮಗಳನ್ನ ನೋಡ್ಕೊಂಡಾಗ ನನಗೆ ಅನಿಸ್ತಾ ಇದೆ, ಬಹಳಷ್ಟು ಯಾವ ವ್ಯಕ್ತಿ ಯಾವುದೇ ಮನಸ್ಸಿನಲ್ಲಿ ಲೋಪದೋಷಾದಿಗಳು ಇಲ್ಲಲಾರದೆ ಏಕತಾ ಮನೋಭಾವನೆಯನ್ನ ಕಾಣ್ತಕ್ಕಂಥ ವ್ಯಕ್ತಿಗೆ ಯಾವತ್ತೂ ಸೋಲಿಲ್ಲ ಅನ್ನುವಂಥದ್ದನ್ನ ಕಾಣಿಸಿಕೊಟ್ಟಂತ ಅಪರೂಪದ ವ್ಯಕ್ತಿನೇ ನಮ್ಮ ಸುನಿಲ್ ವರ್ನೇಕರ್ ಅವರು. 4 ಜನ ಅಂತಂದ್ರು ಉದ್ಯೋಗಾದಿಗಳನ್ನ ಮಾಡ್ತಾರೆ, ಆದ್ರೆ ಸಮಾಜದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಮಾತ್ರ ಒಬ್ಬನ ಸಮಾಜ ಸೇವೆಗಾಗಿ ಬಿಟ್ಟಿರ್ತಕ್ಕಂಥದ್ದು. ಆ ಸಮಾಜ ಸೇವೆಯನ್ನು ಮಾಡುವುದರ ಜೊತೆಗೆ ನನಗೆ ಬಹಳ ಖುಷಿ ಏನಾಗ್ತದೆ ಅಂತಂದ್ರೆ, ಎಲ್ಲಾ ವಸ್ತುಗಳನ್ನು ಕೊಡಬಹುದು, ಎಲ್ಲಾ ದಾನ ಧರ್ಮಗಳನ್ನ ಮಾಡಬಹುದು, ಆದ್ರೆ ಈ ದೇವತಾ ದಾನವನ್ನು ಮಾಡತಕ್ಕಂಥ ಕಾರ್ಯ ಏನಿದೆಯಲ್ಲ, ಇದು ಬಹಳಷ್ಟು ಅತಿ ಶ್ರೇಷ್ಠವಾಗಿರುವಂತ ದಾನ. ಅಂತ ಒಂದು ದಾನ ಧರ್ಮಾದಿಗಳನ್ನ ಮಾಡ್ತಕ್ಕಂಥ ಆ ಸುನಿಲ್ ವರ್ನೇಕರ್ ಅವರ ಕುಟುಂಬಕ್ಕೆ ಭಗವಂತನಾಗಿರ್ತಕ್ಕಂಥ ಗಣಪತಿ ಮಹಾರಾಜ, ಸೃಷ್ಟಿ ಸ್ಥಿತಿ ಲಯ ಕಾರಣಕರ್ತನಾಗಿರ್ತಕ್ಕಂಥ ಭಗವಂತನಾಗಿರ್ತಕ್ಕಂಥ ಶಿವ ಪಾರ್ವತಿಯರು ಅವರಿಗೆ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಸೌಭಾಗ್ಯಗಳನ್ನ ಕೊಡುವುದರ ಜೊತೆಗೆ ನೆಮ್ಮದಿಯ ಬದುಕನ್ನ ಕಾಣುವುದರ ಜೊತೆಗೆ ಇನ್ನೂ ಸಮಾಜದೊಳಗೆ ಬಾನೆತ್ತರಕ್ಕೆ ಬೆಳೆಯುವಂತಹ ಒಂದು ಕೀರ್ತಿ ಪತಾಕೆ ಆ ವ್ಯಕ್ತಿದ ಆಗ್ಲಿ ಅಂತಕ್ಕಂಥ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ. ಯಾಕೆಂದ್ರೆ ಗಣಪತಿಯನ್ನ ಆರಾಧನೆ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಯಾವುದೇ ಒಂದು ಪೂಜೆ ಅನುಷ್ಠಾನಾದಿಗಳು ಆಗ್ಬೇಕಾದ್ರೆ ಪ್ರಾಧಾನ್ಯತೆಯನ್ನು ಮೊದಲಿಗೆ ಕೊಡ್ತಕ್ಕಂಥವ್ನು ಯಾರಿಗೆ ಅಂತಂದ್ರೆ ಗಣಪತಿ ಮಹಾರಾಜನಿಗೆ. ಆ ಯಾವ ರೀತಿಯ ಗಣಪತಿ ಮಹಾರಾಜನಿಗೆ ಪ್ರಾಧಾನ್ಯತೆ ಕೊಡ್ತೀವಿಯೋ ಅದೇ ರೀತಿ ಬಹುಮುಖ್ಯ ಕಾಲದ ಘಟ್ಟದಲ್ಲಿಯೂ ಕೂಡ ಆ ವ್ಯಕ್ತಿಯ ಭವಿಷ್ಯ ಉಜ್ವಲವಾಗ್ಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಕೂಡ ಆಶಾ ಕಿರಣ. ಆ ಭಗವಂತ ದಯಾಮಯನಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ
ದುರ್ಗಾ ಪರಮೇಶ್ವರಿ ಬರುವಂತ ದಿನಮಾನದೊಳಗೆ ಸಮಾಜದೊಳಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ತಕ್ಕಂಥ ಕೀರ್ತಿಯತ್ತ ಆ ವ್ಯಕ್ತಿ ಸಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಂದು ಬಾರಿ ಆ ಗೌರಿ ಗಣೇಶದ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಕ್ಕಂಥವರಾಗಿದೆ. ಶುಭವಾಗಲಿ, ಒಳ್ಳೆಯದಾಗಲಿ. ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.